ಬಿಜೆಪಿ ಭಿನ್ನರ ಬಳಗಕ್ಕೆ ಸಿಗ್ತಾ ದೆಹಲಿ ನಾಯಕರ ಅಭಯ. ಬೇಡಿಕೆ ವಿಚಾರ ನಮಗೆ ಬಿಡಿ ಅಂತ ಹೇಳಿದ್ರ ದೆಹಲಿ ನಾಯಕರು. ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೆ. ನಿಮ್ಮ ಪಾಡಿಗೆ ನೀವು ಪಕ್ಷದ ಕೆಲಸ ಮಾಡಿ ಅಂತ ಹೇಳಿದ್ರ ಬಿಜೆಪಿ ವರಿಷ್ಠರು. ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ತರಬೇಡಿ. ವರಿಷ್ಠರೊಂದಿಗೆ ಚರ್ಚಿಸಿ ಅಗತ್ಯ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ರೆಬಲ್ಸ್ ಟೀಮ್ಗೆ ದೆಹಲಿ ನಾಯಕರಿಂದ ಈ ಒಂದು ಭರವಸೆ ಸಿಕ್ಕಿದೆಯಂತೆ. ಈ ನಾಯಕರು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾದರು, ಬೊಮ್ಮಾಯಿ ಅವ್ರನ್ನ ಮೀಟ್ ಆದರು, ಜೋಶಿ, ಅದರ ಜೊತೆಗೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ಭೇಟಿಯಾದರು, ಸೋಮಣ್ಣ. ಅವ್ರ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಡೈರೆಕ್ಟ್ ಏನು ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಭೇಟಿಯಾಗಿಲ್ಲ ಇವರು, ಆ ಅವಕಾಶ ಕೂಡ ಸಿಕ್ಕಿಲ್ಲ. ಆದರೆ ವಿಜೇಂದ್ರ ಅವರ ಬದಲಾವಣೆ ಮಾಡಬೇಕು ಅನ್ನುವಂಥ ಹಠ ಹಾಗೆ ಮುಂದುವರೆದಿದೆ ಮತ್ತು ಅವರ ಬಲ ಕೂಡ ಹೆಚ್ಚಾಗ್ತಾ ಇದೆ. ಮೊದಲು 5ರಿಂದ 6 ಜನ ಇದ್ದರು, ಈಗ 10ರಿಂದ 15 ಜನಕ್ಕೆ ಬಂದಿದೆ ರೆಬಲ್ಸ್ ನಾಯಕರ ಒಂದು ಸಂಖ್ಯೆ. ಹಾಗಾಗಿಯೇ ಈಗ ತಮ್ಮ ಸ್ಪಷ್ಟವಾದಂಥ ಸಂದೇಶವನ್ನು ನಾಯಕರ ಮೂಲಕ ಹೈಕಮಾಂಡ್ಗೆ ಅವರು ರವಾನೆ ಮಾಡಿದ್ದಾರೆ. ಆದರೆ ಅದರ ಬಗ್ಗೆ ನಿರ್ಧಾರ ಸದ್ಯಕ್ಕೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ. ಆದರೆ ತಾವು ಪಕ್ಷದ ಪರವಾಗಿ ಕೆಲಸವನ್ನು ಮಾಡಬೇಕು, ಅದನ್ನು ಮಾಧ್ಯಮಗಳ ಮುಂದೆ ಅಥವಾ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ.